ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿ ಪಯಣ. ಇವತ್ತು ಸಂಡೇ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಪೇರೆಂಟ್ಸ್ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ರಕ್ಷಾ ಬಂಧನ್ ಇದೆ ಅಲ್ಲ, ಹಾಗಾಗಿ ನನ್ನ ತಮ್ಮನಿಗೆ ರಾಖಿ ಕಟ್ಟಬೇಕು. ಇವನಿಗೂ ರಾಖಿ ಬಂದಿದೆ. ಇವ್ರ ಕಸಿನ್ಸು ಅಂದರೆ ನಮ್ಮ ಅಕ್ಕನ ಮಕ್ಕಳು ಕಳಿಸಿದ್ದಾರೆ ರಾಖಿ. ಅವ್ರು ಹುಬ್ಳಿಯಲ್ಲಿ ಇರೋದು, ಹಾಗಾಗಿ ಅವ್ರು ಬರ್ಲಿಕ್ಕಾಗಲ್ಲ, ಸ್ಕೂಲ್ಸ್ ಎಲ್ಲ ಇರುತ್ತಲ್ಲ. ಹಾಗಾಗಿ ಕೊರಿಯರ್ ಮಾಡಿದ್ದಾರೆ ರಾಖಿನ. ಇವನು ನಾಳೆ ರಾಖಿ ಕಟ್ಕೊಳ್ತಾನೆ. ಸೊ ನೋಡ್ತಾ ಇರಿ, ಕೀಪ್ ವಾಚಿಂಗ್. ನಾನು ಹೇಳಿದ್ದೆ ಅಲ್ವಾ, ಅಪ್ಪ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇದು ಅವ್ರ ಮನೆ. ಇದು ನೆಕ್ಸ್ಟ್ ಡೇದು ವ್ಲಾಗ್ ಕಂಟಿನ್ಯೂಷನ್ನು. ಅವನೇ ನನ್ನ ತಮ್ಮ ವರುಣ್ ಅಂತ ಅಂದ್ಬಿಟ್ಟು. ಇದೆ ನೋಡಿ ಫ್ರೆಂಡ್ಸ್, ನಾನು ನನ್ನ ತಮ್ಮನಿಗೆ ರಾಖಿ ಪರ್ಚೇಸ್ ಮಾಡಿರೋದು. ಇದ್ರ ಕೆಳಗಡೆ ಒಂದು ಇಟ್ಟಿದ್ದೀನಿ, ಅದು ನಮ್ಮ ಅಕ್ಕ ತೊಗೊಂಡಿರೋದು. ಇನ್ನು 2 ಡಾಲ್ದು ಮಿಕ್ಕಿ ಮೌಸ್ದಿದೆ, ಅದು ಪಾಪು ಆದಿತ್ಯಂಗೆ ಬಂದಿರೋದು ರಾಖಿ ಅವ್ರ ಅಕ್ಕಂದ್ರಿಂದ. ರಾಖಿ ಕಟ್ಟೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆರತಿ ತಟ್ಟೆ, ಅಕ್ಷತ ಕಾಳು, ಅರಿಶಿನ ಕುಂಕುಮ, ಸ್ವೀಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೆಲೆಬ್ರೇಷನ್ನ. ಪಾಪುಗಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ಅವನಿಗಿದು ಸೆಕೆಂಡ್ ರಾಖಿ. ಫಸ್ಟ್ ರಾಖಿಯಲ್ಲಿ ಅವನು ಅವಾಗ 3 ಮಂತ್ಸ್ ಬೇಬಿ ಇದ್ದ. ಆವಾಗ ಅವ್ರ ಅಕ್ಕಂದ್ರು ಬಂದು ಕಟ್ಟಿದ್ರು, ಆದರೆ ಅವಾಗ ಪಾಪು ಇದ್ದ. ಇವಾಗ ಅವರಿಬ್ಬರು ಔಟ್ ಆಫ್ ಸ್ಟೇಷನಲ್ಲಿದ್ದಾರೆ. ಅವ್ರು ಹುಬ್ಳಿಯಲ್ಲಿರೋದು, ಬರಲಿಕ್ಕಾಗಲ್ಲ. ಹಾಗಾಗಿ ಕೊರಿಯರ್ ಮಾಡಿದ್ದಾರೆ ರಾಖಿ. ನಾನೇ ಕಟ್ತೀನಿ ಅವನಿಗೆ. ಇನ್ನು ಈ ರಾಖಿ ಕಟ್ಟೋಕ್ಕಿಂತ ಮುಂಚೆ ನಾವು ಅವರಿಗೆ ಅರಿಶಿನ ಕುಂಕುಮವನ್ನು ಹಚ್ತೀವಿ. ಅದಾದಮೇಲೆ ರಾಖಿ ಕಟ್ತೀವಿ. ಅದಾದಮೇಲೆ ಆರತಿ ಮಾಡಿ ಸ್ವೀಟ್ ತಿನ್ನಿಸಿ ಅಕ್ಷತೆ ಕಾಳು ಹಾಕಿ ವಿಶ್ ಮಾಡ್ತೀವಿ. ಅವ್ರು ನಮಗೆ ಗಿಫ್ಟ್ಸ್ನ ಕೊಡ್ತಾರೆ. ಸೊ ಈ ವಿಡಿಯೋ ನೋಡ್ತಾ ಇರಿ. ಈ ರಾಖಿ ಹಬ್ಬ ಏನಕ್ಕೆ ಆಚರಣೆ ಮಾಡ್ತಾರೆ, ಇದರದ್ದು ವಿಶೇಷತೆ ಏನು ಅಂತ ನೋಡೋದಾದರೆ, ರಾಖಿ ಅಂದರೆ ರಕ್ಷಾ ಬಂಧನ ಅಂತ ಏನು ಕರಿತೀವಲ್ಲ, ಇದು ಸಹೋದರರ ಸಹೋದರಿಯರ ಹಬ್ಬ ಆಗಿರುತ್ತೆ. ಅಂದರೆ ಸಹೋದರಿಯರು ಅಂದರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೆ ರಾಖಿಯನ್ನು ಕಟ್ತಾರೆ, ರಕ್ಷಾ ಬಂಧನನ ಕಟ್ತಾರೆ. ಅದು ಏನಕ್ಕೆ ಕಟ್ತಾರೆ ಅಂದರೆ, ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರು ರಕ್ಷಣೆಯಾಗಿರಲಿ, ಹಾಗೆ ಅವರ ಸಂಬಂಧ ಗಟ್ಟಿಯಾಗಿ ಬಲವಾಗಿರಲಿ ಅಂತಂದ್ಬಿಟ್ಟು ಈ ರಾಖಿಯನ್ನು ಕಟ್ತಾರೆ. ಇದಕ್ಕೆ ಒಂದು ಪುರಾಣದ ಕಥೆ ಇದೆ. ಅದೇನೆಂದರೆ, ಶ್ರೀಕೃಷ್ಣ ಪರಮಾತ್ಮರವರದ್ದು ಹಾಗೆ ದ್ರೌಪದಿಯರ ಕಥೆಯಾಗಿರುತ್ತೆ ಇದು. ಇಂದ್ರಪ್ರಸ್ಥದಲ್ಲಿ ಯುಧಿಷ್ಠಿರನು ರಾಜಸೂಯ ಯಾಗ ನಡೆಸ್ತಾ ಇರ್ತಾರೆ. ಆಗ ಶಿಶುಪಾಲನು ಶ್ರೀಕೃಷ್ಣ ಪರಮಾತ್ಮರಿಗೆ ಅವಮಾನ ಮಾಡ್ತಾರೆ. ಆಗಾಗಲೇ ಶಿಶುಪಾಲನು 99 ತಪ್ಪುಗಳನ್ನು ಮಾಡಿರ್ತಾರೆ. ಆ ಎಲ್ಲ ತಪ್ಪುಗಳನ್ನು ಶ್ರೀಕೃಷ್ಣ ಪರಮಾತ್ಮರು ಕ್ಷಮಿಸಿರ್ತಾರೆ. ಆದರೆ ಈ 100ನೇ ತಪ್ಪಿಗಾಗಿ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಸುದರ್ಶನ ಚಕ್ರದ ಮೂಲಕ ಶಿಶುಪಾಲರ ಶಿರಶ್ಛೇದನ ಮಾಡ್ತಾರೆ. ಶಿರಶ್ಛೇದನ ನಂತರ ಸುದರ್ಶನ ಚಕ್ರ ಶ್ರೀಕೃಷ್ಣ ಪರಮಾತ್ಮರ ಬಳಿ ವಾಪಸ್ಸಾಗುವಾಗ ಶ್ರೀಕೃಷ್ಣ ಪರಮಾತ್ಮರ ಮುಂಗೈಗೆ ಏಟಾಗತ್ತೆ. ಏಟಾಗಿ ರಕ್ತ ಸುರಿತಾ ಇರುತ್ತೆ. ಇದನ್ನು ನೋಡಲಾರ್ದೆ ದ್ರೌಪದಿಯು ತಮ್ಮ ಸೀರೆಯ ಸೆರಗನ್ನು ಹರಿದು ಆ ಬಟ್ಟೆಯನ್ನು ಕೃಷ್ಣ ಪರಮಾತ್ಮರ ಕೈಗೆ ಕಟ್ತಾರೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ದ್ರೌಪದಿಯನ್ನು ತಮ್ಮ ತಂಗಿಯನ್ನಾಗಿ ಸ್ವೀಕರಿಸಿ, ಎಂದಿಗೂ ನಾನು ನಿನಗೆ ರಕ್ಷಣೆಯಾಗಿರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮರು ದ್ರೌಪದಿಗೆ ಮಾತನ್ನು ಕೊಡ್ತಾರೆ. ಈ ಸಂದರ್ಭನೇ ರಕ್ಷಾ ಬಂಧನ ಅಂತ ಹಬ್ಬ ಆಚರಣೆಗೆ ಬಂತು. ಇನ್ನು ನೋಡಿ ವಿವರ್ಸ್, ನಾನು ಆಲ್ರೆಡಿ ನನ್ನ ತಮ್ಮನಿಗೆ ರಾಖಿ ಕಟ್ಟಿ ಆಯಿತು. ಇವಾಗ ಪಾಪುಗೂ ನಾನೇ ರಾಖಿ ಕಟ್ತಾ ಇದ್ದೀನಿ ಅವ್ರ ಅಕ್ಕಂದ್ರ ಪರವಾಗಿ. ಅವನು ಫುಲ್ ಸರ್ಕಸ್ ಮಾಡ್ತಾ ಇದ್ದ, ಅದರಲ್ಲೇ ನಾನು ಕಟ್ಟಿದೆ. ಕ್ಯೂಟಾಗಿದೆ ರಾಖಿ ಅಲ್ವಾ? ತೋರಿಸ್ತೀನಿ ನೋಡಿ ಇವಾಗ ರಾಖಿದು ಹೇಗಿದೆ ಅಂತ ಅಂದ್ಬಿಟ್ಟು. ಝೂಮ್ ವ್ಯೂ.
ಒಂದು ರಾಖಿ, ಸೆಕೆಂಡ್ ಒನ್ನು ನಮ್ಮ ಅಕ್ಕಂದು. ಪಾಪುಂದು ನೋಡಿ ರಾಖಿ ಹೇಗೆ ಕಾಣಿಸ್ತಿದೆ ಕೈಯಲ್ಲಿ, ಕ್ಯೂಟಾಗಿ ಕಾಣ್ತಿದೆ ಅಲ್ವಾ. ಅವ್ನು ಫುಲ್ ಖುಷಿ ನೋಡಿ, ಖುಷಿಯಿಂದ ಫುಲ್ಲು ರಾಖಿ ಕಟ್ಕೊಂಡು ಓಡಾಡ್ತಿದ್ದಾನೆ ಮನೆ ತುಂಬ. ಸೊ ಇದಾಗಿತ್ತು ಇವತ್ತಿನ ರಕ್ಷಾ ಬಂಧನ ಹಬ್ಬದ ವಿಶೇಷ ವ್ಲಾಗ್. ಸೊ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ರಕ್ಷಾ ಬಂಧನ ಆರ್ಥಿಕ ಶುಭಾಶಯಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ರಾಖಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನು ಅಪ್ಕಮಿಂಗ್ ವೀಡಿಯೋಸಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.